ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾವಿಂದು ಸಜ್ಜನರಿಗೆ ಸಲ್ಲುವಂಥ ಜಯಮಾಲೆ ಎದುರು ನೋಡುತ್ತಿದ್ದೇವ. ಪ್ರಿಯರೇ, ಇಂದು ಧರ್ಮಸಭೆ ಎರಡು ಮುಖ್ಯ ಅಪೊಸ್ತಲರಾದ ಯೇಸು ಸಾಕ್ಷಿಗಳಾದ ದೇವರ ಶ್ರೇಷ್ಠ ಯೋಜನೆಗಾಗಿ ಜೀವಿಸಿದ ಸಂತ ಪೇತ್ರ ಮತ್ತು ಸಂತ ಪೌಲರ ಹಬ್ಬವನ್ನು ಆಚರಿಸುತ್ತೇವೆ. ಪೇತ್ರರು ಯೇಸು ಭೂಲೋಕದಲ್ಲಿ ತಮ್ಮ ಮಿನಿಸ್ಟ್ರಿ ನಡೆಸುವಾಗ ಯೇಸುವಿನ ಅನುಯಾಯಿಯಾಗಿ, ಶಿಷ್ಯನಾಗಿ, ಯೇಸುವಿನಿಂದ ಆಯ್ಕೆಯಾದ ಅಪೊಸ್ತಲನಾಗಿ ಯೇಸುವಿನ ಜೊತೆಯಲ್ಲಿದ್ದು ಯೇಸು ಮಾಡಿದ ಸಕಲ ಬೋಧನೆಗಳನ್ನು, ಮಹತ್ಕಾರ್ಯ, ಸೂಚಕ ಕಾರ್ಯಗಳನ್ನು ನೋಡಿದವರು. ಅನೇಕ ಬಲಹೀನತೆಗಳಲ್ಲಿ ಬಿದ್ದಾಗಲೂ ಅವರು ಮಾನಸಾಂತರಗೊಂಡು ಪಂಚಾಶತಮ ಹಬ್ಬದಂದು ಪವಿತ್ರಾತ್ಮ ಅವರ ಮೇಲೆ ಬಂದಾಗ ಅವರು ಶುಭ ಸಂದೇಶಕ್ಕಾಗಿ, ದೇವರ ಸಾಮ್ರಾಜ್ಯಕ್ಕಾಗಿ ಬೋಧನೆ ಮಾಡಿದ್ರು, ಪ್ರಬೋಧಿಸಿದ್ರು, ಮಹತ್ಕಾರ್ಯ ಮಾಡಿದ್ರು. ಅಷ್ಟೇ ಅಲ್ಲ, ಯೇಸುವಿಗಾಗಿ ಹಿಂಸೆ ಬಾಧೆಗಳನ್ನು ಸಹಿಸಿ ಅನೇಕ ಸಲ ಅನೇಕ ಶತ್ರುಗಳಿಂದ ದೇವರಿಂದ ಅವರು ಕಾಪಾಡಲ್ಪಟ್ಟರು. ಕೊನೆಯದಾಗಿ ಯೇಸುವಿಗಾಗಿ ತಲೆ ಕೆಳಗೆ ಮಾಡಿ ಶಿಲುಬೆಯಲ್ಲಿ ಸಾಯಲು ಕೂಡ ಸಿದ್ಧರಾದರು. ಯೇಸು, ನಾನು ಯಾರೆಂದು ನೀವು ಹೇಳುತ್ತೀರಿ ಎಂದು ಶಿಷ್ಯರಿಗೆ ಅಭಿಪ್ರಾಯ ಕೇಳಿದಾಗ ಇಲ್ಲಿ ಪೇತ್ರರು ಹೇಳ್ತಾರೆ, ದೇವರಿಂದ ಪ್ರಕಟಣೆ ಪಡೆದ ಪೇತ್ರ ಹೇಳ್ತಾರೆ, ಅಭಿಷಿಕ್ತರಾದ ಲೋಕೋದ್ಧಾರಕ ತಾವೇ, ಜೀವಸ್ವರೂಪರಾದ ದೇವರ ಪುತ್ರ ತಾವೇ ಎಂಬ ಸತ್ಯ, ಯೇಸು ಕುರಿತಾದ ಸತ್ಯವನ್ನು ವ್ಯಕ್ತಪಡಿಸಿದ್ರು. ಮಾತ್ರವಲ್ಲ, ಪ್ರಕಟಣೆಯಲ್ಲಿ ಅವರು ನೆಲೆ ನಿಂತರು. ಯೇಸುವಿಗಾಗಿ, ಶುಭ ಸಂದೇಶಕ್ಕಾಗಿ ಕೊನೆಯ ತನಕ ಜೀವಿಸಿ ಒಬ್ಬ ಉನ್ನತ ಸಾಕ್ಷಿಯಾದರು. ಪ್ರಿಯರೇ, ಇವತ್ತು ಈ ಸತ್ಯ ಯೇಸು ಯಾರಾಗಿದ್ದಾರೆ ಎಂಬುದಾಗಿ ನಮಗಾಗಿದೆಯಾ? ನಾವು ಸಂತ ಪೇತ್ರರು ನಮ್ಮ ಮೊದಲ ಪೋಪ್ ಅಂತ ಬಾಯಿ ಮಾತಲ್ಲಿ ಹೇಳ್ತೇವೆ. ನಾವು ನಿಜವಾಗಿ ಇವತ್ತು ಗೌರವ ತೋರೋದಾದರೆ ಯಾವ ರೀತಿ ಸಂತ ಪೇತ್ರರು ಯೇಸುಗಾಗಿ ಜೀವಿಸಿದ್ರು, ಯೇಸುವಿನ ವೈಯಕ್ತಿಕ ಪ್ರಕಟಣೆ ಪಡೆದು ಪವಿತ್ರಾತ್ಮ ಭರಿತರಾಗಿ ಶುಭ ಸಂದೇಶಕ್ಕಾಗಿ ಜೀವಿಸಿದ್ರು, ನಾವು ಅದೇ ರೀತಿಯಲ್ಲಿ ಯೇಸುವಿಗಾಗಿ ಜೀವಿಸೋಣ. ಸಂತ ಪೌಲರು ನಾವು ನೋಡ್ತೇವೆ, ಧರ್ಮಾಸಕ್ತಿಯಿಂದ ತುಂಬಿದ ಫರಿಸಾಯನಾಗಿ ಜೀವಿಸಿದ್ರು. ಕ್ರೈಸ್ತರನ್ನು ಅವರು ಹಿಂದೆ ಹಿಂಸಿಸಿದ್ರು. ದಮಸ್ಕಸ್ ದಾರಿಯಲ್ಲಿ ಅವರಿಗೆ ಯೇಸು ಭೇಟಿಯಾದಾಗ ಅವರ ಜೀವನವೇ ಬದಲಾಯಿತು, ಯೂಟರ್ನ್ ಆಯಿತು. ಅವರು ಯೇಸುವಿನ ಒಂದು ಅರಿವು ಅವರಿಗೆ ಆದಾಗ, ಭೇಟಿ ಆದಾಗ ಪ್ರಿಯರೇ, ಯಾವ ಮನುಷ್ಯನ ಬಳಿಗೆ ಅವರು ಹೋಗಲಿಲ್ಲ. ಬದಲಾಗಿ 3 ವರ್ಷ ಅರೇಬಿಯಾದಲ್ಲಿ ಯೇಸುವಿನ ಪ್ರಕಟಣೆಗಾಗಿ, ಯೇಸುವನ್ನು ಇನ್ನೂ ಅರಿಯಲು, ತಿಳಿದುಕೊಳ್ಳಲು ಅವರು ಅಲ್ಲಿ ಕಾಲ ಕಳೆದರು. ಹೊಸ ಒಡಂಬಡಿಕೆಯ ಅರ್ಧದಷ್ಟು ಪುಸ್ತಕಗಳನ್ನು, 13 ಪತ್ರಗಳನ್ನು ಯೇಸು ಕುರಿತಾಗಿ, ಶುಭ ಸಂದೇಶ ಕುರಿತಾಗಿ, ಜೀವೋದ್ಧಾರ ಕುರಿತಾಗಿ ಅವರು ಬರೆದಿದ್ದಾರೆ. ಶುಭ ಸಂದೇಶ ಜೀವೋದ್ಧಾರ ತರುವ ದೇವರ ಶಕ್ತಿಯಾಗಿದೆ. ಯಹೂದ್ಯರು ಮಾತ್ರವಲ್ಲ, ಸಕಲ ಮಾನವ ಕೋಟಿ ದೇವರೊಂದಿಗೆ ಸತ್ಸಂಬಂಧ ಪಡೆಯಲು ಯೇಸುವಲ್ಲಿಟ್ಟಿದ್ದ ವಿಶ್ವಾಸದ ಮುಖಾಂತರ ಸಾಧ್ಯ ಎಂಬ ಸತ್ಯವನ್ನು ಇಡೀ ಮನುಷ್ಯ ಕುಲಕ್ಕೆ ತಮ್ಮ ಪತ್ರದ ಮುಖಾಂತರ ಮನಗಾಣಿಸಿದ್ದಾರೆ. ಯೇಸು ತಮ್ಮ ಪೂರ್ಣ ಜೀವಿತವನ್ನು ಯೇಸುವಿಗಾಗಿ ಈ ಸಂತ ಪೌಲರು ಮುಡಿಪಾಗಿಟ್ಟರು. ಅನೇಕ ಸ್ಥಳಗಳಲ್ಲಿ ಅನೇಕ ಸಭೆಗಳನ್ನು ಸ್ಥಾಪಿಸಿದ್ರು, ಬೋಧನೆ ಮಾಡಿದ್ರು, ಪ್ರಬೋಧಿಸಿದ್ರು. ಅಲ್ಲಿ ಅನೇಕರನ್ನು ಯೇಸು ಶಿಷ್ಯರನ್ನಾಗಿ ಮಾರ್ಪಡಿಸಿದ್ರು. ಅವರ ದೃಷ್ಟಿ ಶ್ರೇಷ್ಠ ಉದ್ಧಾರ, ಶ್ರೇಷ್ಠ ಪುನರುತ್ಥಾನದ ಮೇಲಿತ್ತು. ಸಜ್ಜನರಿಗೆ ಸಿಗುವ ಜಯಮಾಲೆ ನಾನು ಪಡೀಬೇಕು ಎಂಬ ಸತ್ಯ ಅವರು ಜೀವಿಸಿದ್ರು ಮಾತ್ರವಲ್ಲ, ಗುರಿಯಿಟ್ಟು ಅವರು ಓಡಿದ್ರು ಮಾತ್ರ ಅಲ್ಲ, ಅವರು ಇತರರನ್ನು ಅವರ ಪತ್ರದ ಮೂಲಕ, ಅವರ ವಿಸಿಟ್ಗಳ ಮುಖಾಂತರ ಎಚ್ಚರಿಸಿ, ಪ್ರೋತ್ಸಾಹಿಸಿ, ತಿದ್ದಿದ್ರು. ಪ್ರಿಯರೇ, ಇಂದು ನಾವು ವಿಶ್ವಾಸದ ಓಟದಲ್ಲಿ ಸ್ಥಿರಚಿತ್ತರಾಗಿ ಓಡಬೇಕಾದರೆ ನಮಗೆ ದೇವರ ಶ್ರೇಷ್ಠ ಯೋಜನೆ ತಿಳಿಬೇಕು. ಯಾವ ರೀತಿ ಸಂತ ಪೌಲರು ಯೇಸುವಿಗಾಗಿ ಜೀವಿಸಿದ್ರು, ನಾವು ಯೇಸುವಿಗಾಗಿ ನಿತ್ಯ ಜೀವಕ್ಕಾಗಿ ಜೀವಿಸಿ ಶುಭ ಸಂದೇಶವನ್ನು ಇತರರಿಗೂ ಸಾರೋಣ. ಆಮೇನ್. ಪ್ರೈಸ್ ದ ಲಾರ್ಡ್.